ಸಂಕ್ರಾಂತಿ ಹಬ್ಬ. ಈ ಹಬ್ಬ ಸೂರ್ಯನ ಹಬ್ಬವಾಗಿದೆ. ಸಂಕ್ರಾಂತಿ ಹಬ್ಬದಂದು ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಹಾಗಾಗಿ ನಾವು ಮಕರ ಸಂಕ್ರಾಂತಿ ಅಂತಲೇ ಕರಿತೀವಿ. ಈ ದಿನದಿಂದ ಹಗಲಿನ ಸಮಯ ಜಾಸ್ತಿಯಾಗುತ್ತದೆ, ಹಾಗೆ ಬೆಳಗಳಿಗೆ ಉತ್ತಮವಾದ ಕಾಲ ಆರಂಭವಾಗುತ್ತದೆ. ಸಂಕ್ರಾಂತಿ ಹಬ್ಬದ ದಿನ ನಾವು ಎಳ್ಳು ಬೆಲ್ಲವನ್ನು ತಿಂತೀವಿ. ಇದು ಜಸ್ಟ್ ಸಿಹಿ ತಿಂಡಿ ಅಲ್ಲ. ಎಳ್ಳು ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡುತ್ತದೆ, ಹಾಗೂ ಬೆಲ್ಲ ರಕ್ತವನ್ನು ಶುದ್ಧಗೊಳಿಸಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತದೆ. ಅದಕ್ಕೆ ಅಲ್ವಾ ದೊಡ್ಡವರು ಹೇಳೋದು, ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆಯದನ್ನೇ ಮಾತನಾಡಿ. ಈ ದಿನ ಗಾಳಿಪಟ ಹಾರಿಸುವುದು ಸಂಪ್ರದಾಯವಾಗಿದೆ. ಸೂರ್ಯನ ಬೆಳಕಿಂದ ವಿಟಮಿನ್ ಡಿ ದೊರಕುತ್ತೆ, ಚಳಿಗಾಲದ ಜಡತ್ವ ಕಡಿಮೆ ಆಗುತ್ತೆ, ಹಾಗೆ ದೇಹ ಚುರುಕಾಗುತ್ತೆ. ಇದೇ ಉದ್ದೇಶದಿಂದ ಹಳೆ ಕಾಲದವರು ಈ ಸಂಪ್ರದಾಯನ ತಂದರು. ಸಂಕ್ರಾಂತಿ ನಮಗೆ ಕಲಿಸುವ ಪಾಠ ಏನಂದರೆ, ಪ್ರಕೃತಿಗೆ ಗೌರವ, ಆರೋಗ್ಯದ ಅರಿವು ಹಾಗೂ ಸಂಬಂಧಗಳಲ್ಲಿ ಸಿಹಿ. ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.